ಸರ್ ನನ್ನ ಹೆಸರು ವಿಜಯ್ ಅಂತ. ನಮ್ಮೂರು ಸೋಮನಹಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಏನು ಮಾಡ್ಕೊಂಡಿರಿ ಸರ್? ಸರ್ ನಾವು ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್? ಇವಾಗ ಒಂದು 6 ವರ್ಷದಿಂದ ಮಾಡ್ತಾಯಿದ್ವಿ. ನಿಮಗೆ ಇಲ್ಲ ತಂದೆಯವ್ರು ಮಾಡ್ತಿದ್ರು, ಅದ್ರ ಜೊತೆಗೆ ನಾನು ಸಪೋರ್ಟ್ ಮಾಡ್ಕೊಂಡು ನಾನು ಜಾಸ್ತಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಹಾಲು ಕರೆಯೋದು ಅವೆಲ್ಲ ಮಾಡ್ತಿದ್ನಲ್ಲ, ಅದಾಗೆ ಗೊತ್ತಾಗಿ 2 ಇತ್ತು, 2ರಿಂದ 4 ಮಾಡ್ದು, 4ರಿಂದ 6 ಆಯಿತು, ಆಮೇಲೆ 8 ಆಯಿತು. ಹಂಗೆ ಜಾಸ್ತಿ ಮಾಡಿ ಇವಾಗ 18 ಹಸು ಇದೆ. ಈಗ ನಿಮ್ಮ ತಂದೆಯ ಕಾಲ ಮಾಡ್ತಿದ್ದಾರೆ, ಅವ್ರು ಮಾಡ್ತಿರೋದಕ್ಕೂ ನೀವು ಈಗ ಮಾಡ್ತಿರೋದು ಏನು ವ್ಯತ್ಯಾಸ ಕಂಡ್ಕೊಂಡಿದ್ದೀರಾ? ಅಂದರೆ ಅವ್ರು ಮಾಡ್ತಿದ್ದು ಸುಮ್ಮನೆ ಬರೀ ಹುಲ್ಲು ಹಾಕ್ಬಿಡ್ತಿದ್ರು, ಏನಂತೆ ತಿಂಡಿ ಕೊಡ್ತಿರ್ಲಿಲ್ಲ, ಹಾಲು ಕರಿತಿದ್ರು, ಅಲ್ಲಿದಲ್ಲೇ ವರ್ಕೌಟ್ ಆಯ್ತಿರ್ಲಿಲ್ಲ. ಅಂದರೆ ಇವಾಗ ನಾವು ಹೆಂಗೆ ಇಂಪ್ರೂವ್ ಮಾಡ್ತಾಯಿದ್ದೀವಿ ಅಂದರೆ ತಿಂಡಿ ಅಂದರೆ ಹುಲ್ಲು ಎಲ್ಲ ಯಾವ ಥರ ಕೊಡಬೇಕು, ತಿಂಡಿ ಹುಲ್ಲು ಆ ಥರ ಕೊಟ್ಟು ನಾವು ಇಂಪ್ರೂವ್ ಮಾಡಿ ಅವ್ರಿಗಿಂತ ನಮ್ದು ಚೆನ್ನಾಗಿ ನಡೀತಾ ಇದೆ. ಅಂದರೆ ನನ್ನ ಕನಸಿದ್ದದ್ದು ನಾನು ಡೈರಿ ಫಾರ್ಮ್ ಮಾಡಲೇಬೇಕು ಅಂತ. ಅಂದರೆ ಹೈಯೆಸ್ಟು ನಮ್ಮ ಸೋಮನಹಳ್ಳಿಗೆ ನಾವು ಹೈಯೆಸ್ಟು 6 ವರ್ಷದಿಂದ ನಾವೇ ಹೈಯೆಸ್ಟ್ ಆಗ್ತೀವಿ. ಈಗ ನಾನು ತಾಲೂಕಿಗೆ ಹೈಯೆಸ್ಟ್ ಬರಬೇಕು ಅಂತ ಮಾಡ್ತಾಯಿದ್ದೀನಿ, ಮದ್ದೂರು ತಾಲೂಕಿಗೆ ಹೈಯೆಸ್ಟ್ ಬರಬೇಕು ಅಂತ ಮಾಡ್ತಾಯಿದ್ದೀನಿ. ನೀವು 18 ಹಸುಗಳು ಕಟ್ಟಿದ್ದೀರಾ ಅಂತ? ಜಮೀನು ನಮ್ಗೆ ಜಮೀನೇ ಬರೀ ಒಂದು 20 ಗುಂಟೆ ಅಷ್ಟೇ ಜಮೀನಿಲ್ಲ ನಮಗೆ. ಇರೋ ಜಮೀನಲ್ಲೇ ಮೇವು ಬೆಳ್ಕೊತೀವಿ. ವರ್ಷಕ್ಕಾಗೋಷ್ಟು ಒಣಹುಲ್ ತೆಗೆದಾಕ್ತೀವಿ, ಗೊಬ್ಬರ ಮಾರ್ತೀವಿ, ಆ ದುಡ್ಡಿಗೆ ಒಣಹುಲ್ ತಂದಾಕಿ ಹಸುಗಳು ಮೇಂಟೈನ್ ಮಾಡ್ತಾಯಿದ್ದೀವಿ, ಸಾಕ್ತಾಯಿದ್ದೀವಿ. ನೇಪಿಯರುಲ್ ಹಾಕಿದ್ದೀವಿ ಅಷ್ಟೇ, ಇನ್ನೇನು ಒಣಹುಲ್ಲು ಅಂದರೆ ಹಗ್ಲೊತ್ತೆಲ್ಲ ನೇಪಿಯರುಲ್ಲು, ನೈಟು ಒಣಹುಲ್ಲು ಹಾಕ್ತೀವಿ. 2 ಟೈಮ್ ತಿಂಡಿ ಕೊಡ್ತೀವಿ. ಬೆಳಗಿನ ಸಂಜೆವರೆಗೂ ಯಾವ ರೀತಿ ನೋಡ್ಕೊಳ್ತೀರಾ? ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 4 ಗಂಟೆಗೆ ಎಲ್ಲ ಫ್ಯಾಮಿಲಿನ 4 ಜನನು 4 ಗಂಟೆಗೆ ಎದ್ದು ತೊಪ್ಪೆ ತುಂಬಿ ಫಸ್ಟು, ಆಮೇಲೆ ಮೈ ತೊಳೆದು ಹಾಲು ಕರೆದು ತಿಂಡಿ ಕೊಟ್ಬಿಟ್ಟು ಆಮೇಲೆ ಆಚ್ಕಿಡ್ದು ಕಟ್ಟಾಕ್ಬಿಡ್ತೀವಿ. ಆಚ್ಕಿಡ್ದು ಕಟ್ಟಾಕಿ ಮೇವು ತಂದು ಹಾಕಿ 11 ಗಂಟೆಗೆ ಒಳಗೆ ಕಟ್ಟಾಕ್ತೀವಿ. ಇನ್ನು ನಾಳೆ ಬೆಳಗ್ಗೆ ತನಕ ಅಲ್ಲೇ ನಾವು ತಿರ್ಗಿ 11 ಗಂಟೆಗೆ ಮೇವು ಹಾಕಿದ್ರೆ ಇನ್ನು ಮಧ್ಯಾಹ್ನ 2 ಗಂಟೆ ಏನಿಲ್ಲ, ಮಧ್ಯಾಹ್ನ 2 ಗಂಟೆಗೆ ತಿಂಡಿ ಕೊಟ್ಟು ನೀರು ಕುಡಿಸಿ ತಿರ್ಗಿ 5 ಗಂಟೆಗೆ ಹಾಲು ಕರಿತೀವಿ. 5 ಗಂಟೆಗೆ ಹಾಲು ಕರೆದ್ರೆ ತಿರ್ಗಿ 6:15ಗೆ ಒಣಹುಲ್ಲು ಹಾಕ್ತೀವಿ. ತಿರ್ಗಿ ಇನ್ನು ಬೆಳಗ್ಗೆ ತನಕ ಏನಿಲ್ಲ, ಬೆಳಗ್ಗೆಗೆ ತಿರ್ಗಿ ಎದ್ದು ಮಾಮೂಲಿ ತಿಂಡಿ ಕೊಡ್ತೀವಿ, ಹಾಲು ಕರಿತೀವಿ, ಮಾಮೂಲಿ ಅದೇ ಟೈಮ್. ಶೆಡ್ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ? ಶೆಡ್ಡು ಅಂದರೆ ಸರ್ ನಾವು ಏನು ಜಾಸ್ತಿ ಇನ್ಕಮ್ ಇದು ಮಾಡಲಿಲ್ಲ. ಅಂದರೆ 2 ಜಾಸ್ತಿ ಮಾಡ್ಕೊಂಡು 6 ಅಂದಂಗೆ 3 ಗೊಂತು ಮಾಡ್ಕೊಂಡಿದ್ದೀವಿ. ಒಂದು ಯಾವ ಗೊಂತಲ್ಲಿ ಯಾವ ಹಸುಗಳು ಕಟ್ತೀರಾ ಸರ್? ಫಸ್ಟ್ನೇ ಹಳೆಯ ಗೊಂತಲ್ಲಿ ಹೈಯೆಸ್ಟ್ ಹಾಲು ಬರುವಂಥ ಹಸುಗಳು ಕಟ್ಟಾಕ್ತೀವಿ. 2ನೇ ಗೊಂತಲ್ಲಿ ಹಾಲು ಪಾಲಿನಂಥವು ಕಟ್ಟಾಕ್ತೀವಿ. 3ನೇ ಗೊಂತಲ್ಲಿ ಡ್ರೈ ಆಗಿರೋ ಹಸುಗಳು ಕಟ್ಟಾಕ್ತೀವಿ. ಕೊಟ್ಟಿಗೆ ಸ್ವಚ್ಛತೆ ಯಾವ ರೀತಿ ಮಾಡ್ಕೊಳ್ತೀರಿ ಸರ್? ಡೈಲಿ ಕ್ಲೀನ್ ಮಾಡ್ಕೊತೀವಿ. ತೊಪ್ಪೆ ಮಧ್ಯಾಹ್ನ ಬೆಳಗ್ಗೆ ಮೈ ತೊಳಿತೀವಿ ಹಸುಗಳಿಗೆ, ಅಲ್ಲೇ ತಿರ್ಗಾ ಗೊಂತನು ಕ್ಲೀನ್ ಮಾಡ್ತೀವಿ. ತಿರ್ಗಾ ಒಳಗಡೆ ಕಟ್ಟಾಕ್ಬಿಟ್ಟು ತಿರ್ಗಾ ಮಧ್ಯಾಹ್ನ 2 ಗಂಟೆ ಕ್ಲೀನ್ ಮಾಡ್ತೀವಿ. ತಿರ್ಗಿ ನಾಳೆ ರಾತ್ರಿ ಹಾಲು ಕರಿಯುವಾಗ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಹಾಲು ಕರಿತೀವಿ. ತಿರ್ಗಾ ಇನ್ನು ಬೆಳಗ್ಗೆಗೆ ಅಷ್ಟೇ ಸರ್. ನಮ್ದೇನು ನೊಣ ಅವೇನು ಇದೇನಿಲ್ಲ, ನಾವು ಆವಾಗಲೂ ಫ್ಯಾನ್ ಹಾಕಿರ್ತೀವಿ ನೈಟ್ ಫುಲ್ಲು. ಹಸುಗಳ ಮೇಲೆ ನೊಣ ಕೂತ್ಕೊಂಡ್ರೆ ಏನು ಮಾಡ್ತೀರಾ ಸರ್? ನೊಣ ಕೂತ್ಕೊಂಡ್ರೆ ಮೆಡಿಕಲ್ ಸ್ಪ್ರೇ ತತ್ತೀವಿ. 1 ಲೀಟ್ರ್ ನೀರಿಗೆ 1 ಡ್ರಾಪ್ ಸ್ಪ್ರೇ ಹಾಕಬೇಕು. ಫುಲ್ಲು ಅದು ನೆಕ್ತರ ಥರ ತಲೆಗೆ, ಕಣ್ಣಿಗೆ ಬಿಟ್ಟು ಮೈ ಕಾಲು ಅವಕ್ಕೆಲ್ಲ ಸ್ಪ್ರೇ ಮಾಡಬೇಕು. 2 ಅಗ್ದಲ್ಲಿ ಕಟ್ಟಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ನೊಣ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲ ಅಂದರೆ ನೊಣ ಕಣ್ಣು ಮೇಲೆಲ್ಲ ನೊಣ ಕುತ್ತಿ ಗಾಯ ಮಾಡ್ತವೆ. ತಿರ್ಗಾ ಮೈ ಕತ್ತು ಅವೆಲ್ಲ ಗಾಯ ಮಾಡ್ತವೆ ಸರ್. ಅದಕ್ಕೆ ಸ್ಪ್ರೇ ಮಾಡಿದ್ರೆ ಅವಾಯ್ಡ್ ಮಾಡ್ಬೋದು. ಸ್ಪ್ರೇ ಹೊಡಿತೀರಲ್ಲ, ಅದು ಕೆಮಿಕಲ್ ಆಗಿ ಏನು ಸರ್? ಏನೂ ಆಗಲ್ಲ, ಪ್ರಾಬ್ಲಮ್ ಏನು ಆಗಲ್ಲ. ಅಂದರೆ 2 ಅಗ್ದಲ್ಲಿ ಕಟ್ಟಾಕಿರ್ತೀವಲ್ಲ, ನೆಕ್ದೇ ಇರೋ ಥರ ಹೊಡಿತೀವಿ, ಏನೂ ಆಗಲ್ಲ. ಕಣ್ಣ ಹತ್ರ ಬಾಯಿ ಹತ್ರ ಬಿಟ್ಟು ತಲೆ ಮೇಲೆ ಕಾಲು ಕೈ ಎಲ್ಲ ಫುಲ್ ಹೊಡಿತೀವಿ. ಕಂಟ್ರೋಲ್ ಆಗುತ್ತೆ ಸರ್. ಅಂದರೆ ತಕ್ಕ ಮಟ್ಟಿಗೆ ಏನಂತೆ ಸುಮಾರಾಗಿ ಕಂಟ್ರೋಲ್ ಆಯ್ತದೆ. ಹಸುಗಳನ್ನ ಜಾಸ್ತಿ ತೊಳೆಯೋದ್ರಿಂದ ಏನಾದ್ರು ಸಮಸ್ಯೆ? ಸರ್ ಏನಿಲ್ಲ ಕ್ಲೀನಾಗಿರುತ್ತೆ. ನೊಣ ಅವಾಯ್ಡ್ ಮಾಡ್ಬೋದು. ಮೈ ತೊಳೆದಷ್ಟು ನೊಣ ಅವಾಯ್ಡ್ ಮಾಡ್ಬೋದು. ಅಂದರೆ ನಾವು ಒಂದಿನಕ್ಕೆ 1 ಸಲ, ತಪ್ಪೋದ್ರೆ ಜಾಸ್ತಿ ಗಲೀಜಾದರೆ 2 ಸಲ ತೊಳಿತೀವಿ ಅಷ್ಟೇ ಸರ್. ಇದ್ದಾಗ 1 ಸಲ. ಅಂದರೆ ಹಾಲು ಡ್ರೈ ಮಾಡಿರೋ ಹಸುಗಳು ತೊಳೆಯಲ್ಲ, ವಾರಕ್ಕೆ 1 ಸಲ ಅವು ತೊಳೆಯೋದು. ಅಂದರೆ ಚೆನ್ನಾಗಿ ಮೈ ಕಟ್ಟಕ್ಕೆ ಹೆಚ್ಚಾಗಿರ್ತವೆ ಅಂದ್ಬಿಟ್ಟು ಮೈ ತೊಳೆಯುತ್ತಾ ಇರಲ್ಲ, ವಾರಕ್ಕೆ 1 ಸಲ ತೊಳಿತೀವಿ. 18 ಹಸುಗಳು ಇರೋದ್ರಿಂದ ಹೊರಗಡೆ ಬಿಡ್ತೀರಾ? ಕಟ್ಟುತ್ತವೆ ಎಲ್ಲ ಕಟ್ಟುತ್ತವೆ ಸರ್. ಅಂದರೆ ಒಂದು 4ರಿಂದ 5 ಅವರ್ ಹೊರಗಡೆ ಕಟ್ಟಾಕ್ತೀವಿ. ಫ್ರೀ ಬೇಕಲ್ಲ ಅವಕ್ಕೂ. ಅಂದರೆ ಅವರು ಬುಟ್ಟಿ ಇದು ಮಾಡ್ತಾರೆ, ನಮಗೆ ಜಾಗ ಇಲ್ಲ ಅಷ್ಟೊಂದು. ಅಂದರೆ ಒಂದು 11 ಗಂಟೆ ತನಕ ಹೊರಗಡೆ ಕಟ್ಟಾಕ್ತೀವಿ. ಆಮೇಲೆ ಹಿಡ್ದು ಒಳಗಡೆ ಕಟ್ಟಾಕಿ ಏನು ಮೇವು ಕೊಡಬೇಕು ಅದು ಮಾಮೂಲಿ ಮೇವು ಕೊಡ್ತೀವಿ. ತಿರ್ಗಾ ಮಧ್ಯಾಹ್ನ ಈಗ 11 ಗಂಟೆ ಕಟ್ಟಾಕ್ತು ಅಂದರೆ ಮಧ್ಯಾಹ್ನ 2 ಗಂಟೆ ಏನು ಕೆಲಸ ಇರೋಲ್ಲ, ಬರೀ ಸಗಣಿ ಕೊರ್ಕೊಳ್ಳೋದು ಅಷ್ಟೇ. ತಿರ್ಗಾ ಮಧ್ಯಾಹ್ನ 2 ಗಂಟೆಗೆ ತಿಂಡಿ ಕೊಡಬೇಕು. ತಿಂಡಿ ಕೊಟ್ಟು ತಿರ್ಗಾ ಹಿಂದೆಗಡೆ ನೀರು ಕೊಡಿಸಿ ತಿರ್ಗಾ ಸಗಣಿ ಎಲ್ಲ ಕ್ಲೀನ್ ಮಾಡಿ ಹಸ್ಗಳು ಗಲೀಜು ಮಾಡ್ಕೊಂತಿದ್ರೆ ಅವ್ಕೆ ತಿರ್ಗಾ ಮೈ ತೊಳೆದು ತಿರ್ಗಾ ಗೊಂತು ಮ್ಯಾಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ಸಂಜೆ 5 ಹಾಲು ಕರಿಯೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಯ್ತದೆ. ತಿರ್ಗಿ ಸಂಜೆ ಹಾಲು ಕರಿಕೆ 1 ಅವರ್ 1.5 ಗಂಟೆ ಟೈಮ್ ಆಯ್ತದೆ. ತಿರ್ಗಾ ಹಾಲು ಕರೆದಾಕ್ಬಿಟ್ರೆ ತಿರ್ಗಾ ಹುಲ್ಲು ಹಾಕೋದು ಅಷ್ಟೇ. ಹುಲ್ಲು ಹಾಕ್ಬಿಟ್ಟು ಅಂದರೆ ನಾಳೆ ಬೆಳಗ್ಗೆ ತನಕ ಏನು ಕೆಲಸ ಇರೋಲ್ಲ. ಓಕೆ, ನಿಮ್ಮಲ್ಲೇ ಹುಟ್ಟು ಬೆಳೆದಿರೋ ಹಸುಗಳು ಎಷ್ಟಿದೆ? ನಮ್ಮಲ್ಲೇ ಹುಟ್ಟಿ ಅಂದರೆ ಒಂದು 6 ಇದೆ ನಮ್ಮದೇ. 6ರಲ್ಲಿ 2 ಕೊಟ್ಟು ಇವಾಗ 4 ಇದೆ ಅಷ್ಟೇ. ಇದ್ದಾಗ ಒಂದು 12 ತಂದಿರೋ ಅಂದರೆ ಒಂದೇ ಸಲ ತಂದಿಲ್ಲ. ಈಗ ಸುಮಾರು ಒಂದು 5 ವರ್ಷದಿಂದ ತಂದಿರೋ ಅವೇ. 5 ವರ್ಷ 4 ವರ್ಷ 5 ವರ್ಷದಿಂದ ತಂದಿರೋದು ಅದೇ. ಯಾವ್ಯಾವ ತಳಿಗಳು ಆಯ್ಕೆ ಮಾಡ್ಕೊಳ್ತಿರ್ತಾರೆ ಸರ್? ನಾವು ಜಾಸ್ತಿ HF ಜೆರ್ಸಿ ಒಂದೇ ಐತೆ. ಅಂದರೆ ಅದು ಡಿಗ್ರಿ ಫ್ಯಾಟ್ಗೆ ಅಂತಾರೆ. ಡಿಗ್ರಿ ಬತ್ತಾಯಿಲ್ಲ ಅಷ್ಟೇ, ಹಾಲೇನೋ ಹೆವಿ ಹಾಲು ಬತ್ತಾಯ್ತು, ಅದು ಡಿಗ್ರಿ ಬತ್ತಾಯಿಲ್ಲ. ನಾವು ಜಾಸ್ತಿ HF ಹಸುಗಳೇ ಜಾಸ್ತಿ. ಸರ್, ಹಸುಗಳನ್ನ ಯಾವ ರೀತಿ ತೊಗೊಂಡು ಬರ್ತೀರಾ ಸರ್?
ಅಂದರೆ ಹಸುಗಳು ನಾವು ಮೊದಲನೇ ಸೂಲು ಎರಡನೇ ಸೂಲಲ್ಲಿ ನೋಡಿ ಹಸುಗಳು ಚೆನ್ನಾಗಿರಬೇಕು, ಹಾಲು ಕರಿತಾ ಇರಬೇಕು. ಒಟ್ಟಿನಲ್ಲಿ ಒಂದು ಟೈಮ್ಗಿಲ್ಲ ಅಂದರೂ ಒಂದು 10 ಲೀಟ್ರ್ ಮೇಲೆ ಇರಬೇಕು ಹಾಲು. 10 ಲೀಟ್ರ್ ಕಮ್ಮಿ ಬಂತು ಅಂದರೆ ಲಾಸ್ ಆಯ್ತದೆ ಸರ್. ಇಷ್ಟು ಹಸುಗಳ ಜೊತೆಲಿ ಲಾಸ್ ಆಗುತ್ತೆ. ಅಂದರೆ ನಾವು ತಿಂಡಿ ಜಾಸ್ತಿ ಕೊಡ್ತೀವಿ, ಹುಲ್ಲು ಕಮ್ಮಿ ಹಾಕ್ತೀವಿ ಅನ್ನೋ ಮೇಂಟೆನೆನ್ಸ್ಗೆ ಕಷ್ಟ ಆಯ್ತದೆ. ಅದಕ್ಕೆ 10 ಲೀಟ್ರ್ ಮೇಲೆ ಹಾಲು ಇರಬೇಕು ಅಂತ ಹಸುಗಳನ್ನೇ ತರೋದು ಸರ್. ಏನೇನು ನೋಡ್ಬಿಟ್ಟು ತೊಗೊಂಡು ಬರ್ತೀರಿ ಸರ್? ಅಂದರೆ ಹಲ್ಲು 2 ಹಲ್ಲು 4 ಹಲ್ಲು ಇದ್ದರೆ ಹಸುಗಳು ಚೆನ್ನಾಗಿರ್ತವೆ. ಆಮೇಲೆ ಹಸು ಇದಾಗಿರಬೇಕು, ಕಾಂತಿಯುತವಾಗಿ ಹೊಳಿತಾ ಇರಬೇಕು, ಹಸು ಶೈನಿಂಗಲ್ಲಿರಬೇಕು, ಕಣ್ಣು ಅವೆಲ್ಲ ನೋಡ್ಬಿಟ್ಟೆ ತಗೊಬರೋದು ಸರ್. ಪ್ರೆಗ್ನೆಂಟವು ಒಂದೊಂದು ಲಾಸ್ ಆಗಿ ತೊಟ್ಟೋಗಿರ್ತವೆ, ಆ ಥರ ಎಲ್ಲ ಸುಳ್ಳು ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಅಂದರೆ ಅದಕ್ಕೆ ಪ್ರೆಗ್ನೆಂಟವು ಅಂದರೆ ಪರಿಚಯ ಇರೋರ ಹತ್ರ ತರ್ತೀವಿ, ಬೇರೆಯವ್ರ ಹತ್ರ ಪ್ರೆಗ್ನೆಂಟವು ತರಲ್ಲ ಸರ್. ಏನು ರೇಟ್ ಕೊಟ್ಟು ತೊಗೊಂಡು ಬರ್ತೀರಾ ಸರ್? ಹಿಂಗೆ ಒಂದು ಟೈಮ್ ಒಂದು 13 ಲೀಟ್ರ್ ಹಾಲು ಬರಬೇಕು ಅಂದರೆ 85,000 ಗಂಟೆ ತಗೋರು. ಯಾವ ತಳಿಗೆ ಸರ್? ಸರ್ HF ತಳಿಗೆ. ಅಂದರೆ ಈ ಸೈಡೆಲ್ಲ ಜರ್ಮನ್ ಬ್ರೀಡು, ABS, ಡೆನ್ಮಾರ್ಕ್ ಅವ್ಯಾವು ಸಿಗ್ತಾ ಇಲ್ಲ ಸರ್. ಒಟ್ಟಿನಲ್ಲಿ ಈ HF ಅಲ್ಲೇ ನೋಡಿ ತರಬೇಕು, ಹಾಲು ಜಾಸ್ತಿ ಇರೋದು ಆ ಥರ. ಓಕೆ, ಯಾವ್ಯಾವ ತಳಿಗಳಿದೆ ನಿಮ್ಮಲ್ಲಿ? ನಮ್ಮಲ್ಲಿ HF, ರೆಡ್ಡನ್ನು, ಜರ್ಮನ್ನು 3. ಎಲ್ಲ ಎಷ್ಟಿದೆ? ಅಂದರೆ ಸರ್ ಜರ್ಮನ್ ಒಂದೇ, HF ಜಾಸ್ತಿ, ರೆಡ್ಡನ್ನು ಒಂದೇ, ಒಂದು ಜರ್ಸಿ ಇದೆ ಅಷ್ಟೇ. ಚಾಪ್ ಕಟ್ರ್ ಮಿಷಿನ್ ಎಲ್ಲಿಂದ ತರಿಸ್ಕೊಂಡು? ಸರ್ ಇಲ್ಲೇ ಮದ್ದೂರಲ್ಲೇ ಸಬ್ಸಿಡಿ ಕೊಟ್ಟು 16,000 ರೂಪಾಯಿ ಚಾಪ್ ಕಟ್ರ್ ಮಿಷಿನ್ ಕೊಟ್ಟಿದ್ರು. ಅವರೇ ಸಬ್ಸಿಡಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ರು, ನಮಗೆ ಮಿಷಿನ್ ಕೊಟ್ಟಿದ್ರು. 6 ಅವರೇ ಕುಯ್ಕೊ ಬರ್ತೀವಿ. 6 ಅವರಲ್ಲಿ ಎಲ್ಲ ಹಸುಗಳಿಗೂ ಸಾಕಾಗುತ್ತೆ. ಸಂಜೆನೂ ಅದೇ? ಸಂಜೆ ಇಲ್ಲ, ಸಂಜೆ ಒಣಮೇವು. ಒಂದು ಟೈಮ್ ಒಣಮೇವು ಕೊಡಲೇಬೇಕು, ಅವಕ್ಕೆ ಜೀರ್ಣ ಶಕ್ತಿ ಜಾಸ್ತಿ ಐತೆ ಒಣಮೇವಲ್ಲಿ. ಅಂದರೆ ಒಂದೇ ಥರ ಮೇವು ಮೇಯ್ತಾ ಇದ್ರೆ ಏನಂತ ಹಸುನೂ ಇಂಪ್ರೂವ್ ಆಗೋಲ್ಲ. ನಾವು ನೈಟೆಲ್ಲ ಫುಲ್ ಯಾವಾಗಲೂ ಎನಿ ಟೈಮ್ ಒಣಲೆ, ಎಷ್ಟೇ ಹೆಸರಿದ್ರು ಒಣಲೆ ಆಗ್ತದೆ. ಬೆಳಗ್ಗೆ ಟೈಮ್ ಹಸ್ರು ಹಾಕ್ತೀವಿ. ಓಕೆ, ಎಲ್ಲಿಂದ ತೊಗೊಂಡು ಬರ್ತೀರಿ ತಿಂಡಿ ಎಲ್ಲ? ಸರ್ ಇಲ್ಲೇ ಡೈರಿಲಿ ಫೀಡ್ ತರಿಸ್ತೀವಿ, ಇಲ್ಲಿ ಮದ್ದೂರಲ್ಲಿ ತಗೊಳ್ತೀವಿ. ಇದು ರವೆ ಅದೇ BR ವೇಸ್ಟ್ ತರ್ತೀವಿ ಸರ್. BR ವೇಸ್ಟ್ ಅಲ್ಲಿ ಕನಕಪುರದಿಂದ ತರ್ತೀವಿ. ನಮ್ದು ಅದೇ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಯ್ತದೆ BR ವೇಸ್ಟಿಂದ. ಸರ್ BR ವೇಸ್ಟು 15 ದಿನ ಅಷ್ಟೇ ಅದ್ರ ವ್ಯಾಲ್ಯೂ ಇರೋದು. 15 ದಿನ ಮೇಲೆ ಮಡ್ಗೋಕ್ಕಾಗಲ್ಲ, ಸ್ಮೆಲ್ ಬರುತ್ತೆ. ನಾವು ಒಂದು ವಾರಕ್ಕೆ ಒಂದ್ಸಲ ತರ್ತೀವಿ ಅದನ್ನ. ಇನ್ನು ಫೀಡು ನುಚ್ಚೆಲ್ಲ ತಿಂಗ್ಳಿಗೆ ಒಂದ್ಸಲ ತರ್ತೀವಿ. ಎಲ್ಲ ಎಷ್ಟು ಖರ್ಚಾಗುತ್ತೆ ನಿಮಗೆ? ಸರ್ ಎಲ್ಲ ಖರ್ಚು ಒಂದು 80,000 ಬೇಕು ಒಂದು ತಿಂಗಳಿಗೆ. ತಿಂಡಿ ಯಾವ ರೀತಿ ರೆಡಿ ಮಾಡ್ತೀರಾ ಸರ್? ಸರ್ ಕೈ ತಿಂಡಿ ಅಂದರೆ ಅದೇ BR ವೇಸ್ಟ್ ಹಾಕ್ತೀವಿ, ಒಂದು 4 kg. ಡೈರಿ ಫೀಡ್ ಒಂದು 1.5 kg ಹಾಕ್ತೀವಿ, ನುಚ್ಚು 1.5 kg ಹಾಕ್ತೀವಿ ಸರ್. ಹಾಕಿ ಮಡಿಕೊಳ್ತೀವಿ ಅಷ್ಟು ನೈಟು. ಬೆಳಗ್ಗೆ ಎದ್ದು ನೀರು ಹಾಕಿ ಕಲಸಿ ಮಡಗಿದ್ರೆ ತಿನ್ಕೋತವೆ ಸರ್, ಚೆನ್ನಾಗಿ ತಿಂತವೆ. ತುಂಬ ಇಷ್ಟಪಟ್ಟು ಏನು ತಿಂತವೆ ಸರ್ ಕೈ ತಿಂಡಿಗಳು? ಕೈ ತಿಂಡಿ ಅಂದರೆ ಸರ್ BR ವೇಸ್ಟ್ಗಿಂತ ಡೈರಿ ಫೀಡು ನುಚ್ಚು ಜಾಸ್ತಿ ಚೆನ್ನಾಗಿ ತಿಂತವೆ. BR ವೇಸ್ಟ್ ಒಂದು ಸ್ವಲ್ಪ ಸ್ಮೆಲ್ ಇರುತ್ತೆ, ಅದು ಅಂದರೆ ಅಷ್ಟು ತಿನ್ನಲ್ಲ. ಅಂದರೆ ಇದು ಜೊತೆಲಿ ಹಾಕ್ತೀವಿ, ನೀವು ಕಲಿಸ್ತೀವಲ್ಲ ತಿನ್ಕೋತವೆ ಜೊತೆಲಿ. 18 ಹಸುಗಳಿಗೂ ಅಷ್ಟೇ ಪ್ರಮಾಣದಲ್ಲಿ? ಅಷ್ಟೇ ಪ್ರಮಾಣದಲ್ಲಿ. ಅಂದರೆ ಎಲ್ಲ ಹಸುಗಳು ಈಕ್ವಲ್ ಆಗಿರಬೇಕಲ್ಲ ಅನ್ನೋ ಸಮಾನಕ್ಕೆ ಅದೇ ಥರ ಕೊಡ್ತೀವಿ. ಎಷ್ಟೇ ಹಾಲು ಕೊಟ್ಟರೆ ಒಂದು ಜಾಸ್ತಿ ಒಂದು ಹೈಯೆಸ್ಟ್ ಒಂದು 13 ಲೀಟ್ರ್ ಹಾಲು ಕೊಡ್ತೀವಿ ಅಂದರೆ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಇದ್ದವಕ್ಕೆಲ್ಲ ಮಾಮೂಲಿ ಒಂದೇ ಸಮ ತಿಂಡಿ ಕೊಡ್ತೀವಿ ಸರ್. ಇವತ್ತು ಮಧ್ಯಾಹ್ನ ಕುಡಿದ್ರೆ ಅವ್ರು ನಾಳೆ ಮಧ್ಯಾಹ್ನ ತನಕ ನೀರನ್ನೇ ಕೇಳಲ್ಲ. ಅಂದರೆ ಯಾವಾಗಲೂ ಜಾಸ್ತಿ ನಳ್ಳಲ್ಲೇ ಇರ್ತಾವಲ್ಲ, ಒಂದು ಟೈಮ್ ಕುಡಿತಾವೆ ಅಷ್ಟೇ, ಇನ್ನೊಂದು ಟೈಮ್ ಬರೀ ತಿಂಡಿ ತಿಂತಾವೆ ಅಷ್ಟೇ. ಇವಾಗ ಮಧ್ಯಾಹ್ನ ಕುಡಿತು ಅಂದರೆ ನಾಳೆ ಮಧ್ಯಾಹ್ನ ಗಂಟನೇ ನೀರೇನು ಕೇಳಲ್ಲ. ಓಕೆ, ಯಾವ ಸೆಮೆನ್ಸ್ ಹಾಕ್ತೀರಾ ಸರ್? ಸೆಮೆನ್ಸ್ ಇಲ್ಲ, HF ಸರ್. ಇವನ್ನ ಯಾವುದು ಸಿಗ್ತಾ ಇಲ್ಲ. ABS ಇಲ್ಲ, ಡೆನ್ಮಾರ್ಕು ಇಲ್ಲ, ಯಾವುದು ಪಂಜಾಬ್ ಬ್ರೀಡ್ ಯಾವುದು ತರಿಸ್ಕೊಡ್ತಾ ಇಲ್ಲ. ಮೈಸೂರಲ್ಲಿ ಐತೆ, ತರ್ಸಿ ಹಾಕೊಳ್ಳಿ ಅಂತವ್ರೆ. ಅಂದರೆ ನಾವಿನ್ನೂ ಅಂದರೆ ಅದು ಒಂದು ಸೆಮೆನ್ಗೆ 2,000 ರೂಪಾಯಿ ಸರ್. ಒಂದು ಸೆಮೆನ್ಗೆ 2,000 ರೂಪಾಯಿ ಅಂದರೆ ನಾವು ತಂದು ಅದು ಹಸು ಅದಕ್ಕೆ ಪಾಸ್ ಆಗಬೇಕು. ಇಲ್ಲ ಅಂದರೆ ಒಯ್ತದೆ 2,000 ರೂಪಾಯಿ. ಇಲ್ಲ ಅಂದರೆ ಮಾಮೂಲಿ ಸೆಮೆನ್ಗೆ ಬರೀ 40 ರೂಪಾಯಿ. ಇದ್ರಲ್ಲಿ ನೋಡೋಣ ಅಂದ್ಬಿಟ್ಟು ಅದು ಯಾವುದು ಇನ್ನೂ ಹಾಕ್ಸಿಲ್ಲ. ಹಾಕ್ಸ್ಬೇಕಂದ್ರೆ ಒಂದೇ ಸಲ ನಿಂತ್ಕೊಂತ ಹೆಸುಗೆ ತಂದು ಹಾಕ್ಸ್ಬೇಕು ಸರ್. 2,000 ರೂಪಾಯಿ ಸೆಮೆನು. ನೀವು ಹಾಕ್ಸ್ತಾರೋ ಸೆಮೆನ್ಗೆ ಏನು ರೇಟ್ ಕೊಡ್ತೀರಾ ಸರ್? 40 ರೂಪಾಯಿ ಮನೆ ಹತ್ರಕ್ಕೆ ಬಂದು ಹಾಕೊಡ್ತಾರೆ, ಅದಕ್ಕೆ 40 ರೂಪಾಯಿ. ಅಲ್ಲೇ ಹಿಡ್ಕೋದ್ರೆ 20 ರೂಪಾಯಿ. ಓಕೆ, ನೀವು ಹಾಕ್ಸೇಟ್ಗೆ ನಿಂತಿರಿ ಎಲ್ಲ ಹಸುಗಳಿಗೆ? ಹ್ಞೂ ಸರ್, ಸುಮಾರು ಹಸುಗಳು ನಮ್ದು ಎಲ್ಲ ಒಂದೊಂದು ನಿಂತಿದೆ. ನಿಂತಿಲ್ಲ ಅಂದರೆ ಒಂದು 2 ಸಲ 3 ಸಲ ಕೊಡಿಸ್ತೀವಿ. ಆಮೇಲೆ ಗರ್ಭ ಕ್ಲೀನ್ ಮಾಡಿಸ್ತೀವಿ. ಆಮೇಲೆ ಟ್ಯೂಬ್ ಹಾಕ್ಸ್ಬಿಟ್ಟು ಇಂಜೆಕ್ಷನ್ ಮಾಡಿಸಿದ್ರೆ ನಿಲ್ತದೆ, ಸೆಮೆನ್ ಹಾಕ್ಸಿದ್ರೆ ನಿಲ್ತದೆ ಸರ್. ಅಂದರೆ ಒಂದು ಹೆಂಗೆ ಕಂಡಿಟ್ಕೊಳ್ತೀರಾ ಸರ್? ಅದು ತಿರ್ಗಾ ರಿಪೀಟು ಈಟಿಗೆ ಬರಲಿಲ್ಲ ಅಂದರೆ ಅದು ನಿಂತೇ ಐತೆ. ಇಲ್ದರೆ ಕರೆಕ್ಟಾಗಿ 20 ದಿನಕ್ಕೆ ಈಟಿಗೆ ಬರಲೇಬೇಕು ಸರ್. ಅದು ನಿಂತಿದೆ ಅಂದರೆ ಬರೋಲ್ಲ. ಅದು ಒಂದು ಬಂದರೂ ಬಂದ್ಬಿಡ್ತಾವೆ ಒಂದು ತಿಂಗಳಿಗೆ. ಇಲ್ಲ ಅಂದರೆ 20 ದಿನಕ್ಕೆ ಕರೆಕ್ಟಾಗಿ ಬರಲೇಬೇಕು. 6 ತಿಂಗ್ಳಿಗೆ ಹಾಲು ಡ್ರೈ ಮಾಡ್ತೀವಿ. ತಿರ್ಗಾ 7 ತಿಂಗಳು ತಿಂಡಿ ಕೊಡ್ತಾ ಇರ್ತೀವಿ. 2 ತಿಂಗಳು ಚೆನ್ನಾಗಿ ತಿಂಡಿ ಕೊಟ್ಟು ಸಾಕ್ತೀವಿ ಸರ್. ತಿರ್ಗಾ 9 ತಿಂಗಳು ಕರು ಆಗ್ತವೆ. ತಿರ್ಗಾ ಮಾಮೂಲಿ ಯಥಾಸ್ಥಿತಿ ಹಾಲು ಕರೀತಲೇ ಇರ್ತೀವಿ. ಕರುಗಳನ್ನ ಯಾವ ರೀತಿ ಪೋಷಣೆ ಸರ್? ಕರುಗಳನ್ನ ಒಂದು 3 ತಿಂಗಳು ಚೆನ್ನಾಗಿ ಹಾಲು ಕುಡಿಸಿ ಸಾಕಿದ್ರೆ ಸರ್ ಕರುಗಳು. ಅಂದರೆ ನಮ್ಮದು ನಾವು ಜಾಸ್ತಿ ಮಡಗಲ್ಲ, 1-2 ಅಷ್ಟೇ ಸರ್. ನಮಗೆ ಜಾಗನೂ ಇಲ್ಲ ಸಾಕೋಕ್ಕೆ. ಬರೀ 1-2 ಕರುಗಳು ಒಂದು 3 ತಿಂಗಳು ಹಾಲು ಕುಡಿಸ್ತೀವಿ ಚೆನ್ನಾಗಿ. ಒಂದು ಚೆನ್ನಾಗಿ ಸಾಕಿದ್ರೆ 1 ವರ್ಷಕ್ಕೆಲ್ಲ ಈಟಿಗೆ ಬರ್ತದೆ ಸರ್. ಈಗ ಒಂದು ಐತೆ, 1 ವರ್ಷಕ್ಕೆ ಈಟು ಕೊಡಿಸಿದ್ದೀವಿ. ಅದು ಇವಾಗ 4 ತಿಂಗಳು 5 ತಿಂಗಳು ಫಲ ಆಗೈತೆ. ಇದು 15 ದಿನಕ್ಕೆ ಜಂತುಳಿನ ಮಾತ್ರೆ ಹಾಕ್ತೇವೆ. ಇನ್ನು ಆಮೇಲೆ ಹಾಲಲ್ಲೇ ಮೊಟ್ಟೆ ಹಾಕಂಡು ಒಂದು 3 ತಿಂಗಳು ಹಾಲು ಕೊಡಿಸ್ತೀವಿ. ಹಾಲಿನ ಜೊತೆನೇ ತಿಂಡಿನೂ ಹಾಕಂಡು ಒಂದು 20 ದಿನಕ್ಕೆ ಒಂದು ತಿಂಗ್ಳಿಗೆ ತಿಂಡಿ ರೂಢಿ ಮಾಡ್ತೀವಿ. ತಿರ್ಗಾ 2ನೇ ತಿಂಗ್ಳಿಗೆ ಹಾಲು ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ. 3ನೇ ತಿಂಗ್ಳಿಗೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀವಿ. 3 ತಿಂಗಳು ಕಂಪ್ಲೀಟ್ ಆಯ್ತಲೆ ಹಾಲು ಫುಲ್ಲು ಕಮ್ಮಿ ಮಾಡಿಬಿಟ್ಟು ಫೀಡ್ ಕೊಟ್ಕೊಂಡು ಹುಲ್ಲು ಹಾಕೊಂಡು ಮಾಡ್ತಾಯಿದ್ದೀವಿ. ತಿರ್ಗಾ 3 ತಿಂಗಳಿಗೆ ಜಂತುಳಿನ ಮಾತ್ರೆ ಹಾಕ್ತೀವಿ. ತಿರ್ಗಾ 6 ತಿಂಗ್ಳಿಗೆ ಹಾಕ್ತೀವಿ ಸರ್. ತಿರ್ಗಿ ವರ್ಷಕ್ಕೆ ಹಾಕ್ಬಿಟ್ಟು ಈ ಸೆಮೆನ್ ಹಾಕ್ಸ್ತೀವಿ ಸರ್.
ಈಟಿಗೆ ಬಂದೇ ಬರ್ತವೆ. ಈಗ ಶೆಡ್ಗೆ ಯಾರೇ ಬಂದರೂ ಬಿಡ್ತೀರಾ ನೀವು? ಸರ್ ರೆಡ್ಗೆ ಅಂದರೆ ಯಾರು ಜಾಸ್ತಿ ಪರಿಚಯ ಇರೋರಂತವ್ರು ಬಿಡ್ತೇವೆ, ಇದ್ದವ್ರು ಯಾರು ಜಾಸ್ತಿ ಬಿಡಲ್ಲ ಸರ್. ಅಂದರೆ ಅವ್ರ ಊರಲ್ಲಿ ಏನು ಕಾಲು ಬಾಯಿ ಜ್ವರ ಇರುತ್ತೋ, ಇಲ್ದರೆ ಈ ಚರ್ಮಗಂಟು ಕಾಯಿಲೆ ಅಂತಂದ್ರೆ ಅದಿರುತ್ತೆ, ಏನು ಗೊತ್ತಿರಲ್ಲ ನಮಗೆ, ಅಂದರೆ ನಮಗೆ ಜಾಸ್ತಿ ಪರಿಚಯ ಇರಬೇಕು ಅವರು, ಅಂಥವ್ರು ಮಾತ್ರ ಬಿಡ್ತೀವಿ ಸರ್. ಇದ್ದವ್ರು ಯಾರನ್ನೂ ಬಿಡಲ್ಲ. ಹಾಲು ಕರಿ ಟೈಮಲ್ಲಿ ಯಾರನ್ನೂ ಸೇರಿಸಲ್ಲ ಸರ್ ನಾವು. ಸರ್ ನಮ್ಮ ಫ್ಯಾಮಿಲಿ ಏನಾದ್ರೆ ಅಷ್ಟೇ, ಇದ್ದಾಗ ನಾವು ಯಾರನ್ನೂ ಸೇರಿಸಲ್ಲ. ಅಂದರೆ ಇದ್ದ ಟೈಮಲ್ಲಿ ಅಂದರೆ ಗೊತ್ತಿರೋರು ಮಾತ್ರ. ಬೇರೆಯವ್ರು ಯಾರು ಬಂತು ಅಂದರೆ ಒಂದು ಸ್ವಲ್ಪ ನೋಡೋದು, ಇಲ್ದರೆ ಹಾಲು ಕಮ್ಮಿ ಆಗೋದು, ಅವ್ರ ಕಣ್ಗೂ ನಮ್ಮ ಕಣ್ಗೂ ಏನು ವ್ಯತ್ಯಾಸ ಇದ್ದೇ ಇರುತ್ತೆ ಅನ್ನೋ ಸಂಗ. ಅದಕ್ಕೆ ಹಾಲು ಕರಿ ಟೈಮ್ಗೆ ಯಾರನ್ನೂ ಬಿಡೋಲ್ಲ. ಕೆತ್ತಲು ಬಾವು ಬಂದರೆ ಏನು ಮಾಡ್ತೀರಾ? ಕೆತ್ತಲು ಬಾವು ಬಂದರೆ ಸರ್, ಅಂದರೆ ಮಾಮೂಲಿ ಬಾವು ಆದರೆ ನಾವೇ ಪೆಂಡಿಸ್ಟಿನ್ ಟ್ಯೂಬ್ ಐತೆ, ಅದು ತಂದು ನೋಡ್ಕೊಂಡು ಬಾವಾದಾಗ ಹಾಕತ್ತೀವಿ. ಅಂದರೆ ಜಾಸ್ತಿ ಕಲ್ಲು ಬಾವು ಅಂತ ಬಂದಾಗ ಡೈರಿ ಡಾಕ್ಟ್ರ್ ಬರ್ತಾರೆ, ಕೂಪನ್ ಹಾಕ್ಸಿ ಅವ್ರ ಹತ್ರ ಮಾಡಿಸ್ತೀವಿ. ಇಲ್ಲ ಅಂದರೆ ಮಾಮೂಲಿ ಸುಮಾರಾಗಾದರೆ ನಾವೇ ನೋಡ್ಕೊಂಡು ನಾವೇ ಮಾಡ್ಕೋತೀವಿ ಸರ್. ಅಂದರೆ ಎಲ್ಲೋ ಒಂದೊಂದು ರೇರ್ ಆ ಥರಕ್ಕೆ ಅಂದರೆ ಈ ಡೈರಿ ಡಾಕ್ಟ್ರ್ ಹತ್ರ ಕೂಪನ್ ಹಾಕ್ಸಿ ಅವ್ರ ಹತ್ರ ಚೆಕ್ ಮಾಡಿಸಿ, ತಿರ್ಗಾ ಸರ್ಜನ್ಗಳು ಅವರೇ ಕರೆಸ್ತಾರೆ, ಅವ್ರ ಹತ್ರ ತೋರಿಸಿ ಆಮೇಲೆ ಅದಕ್ಕೆ ಏನು ಟ್ಯೂಬ್ ಹಾಕ್ಬೇಕು, ಏನು ಮೆಡಿಸನ್ ಕೊಡಬೇಕು ಕೊಡಿಸಿ. ಮನೆ ಮದ್ದು ಏನು ಮಾಡ್ಕೊಡ್ತೀರಾ ಸರ್? ಮನೆ ಮದ್ದೇನಿಲ್ಲ, ನಾವು ಇಂಗ್ಲೀಷ್ ಮೆಡಿಸನ್ನೇ ನಾವೇ ನೋಡ್ಕೊಂಡಿದ್ದೀವಿ. ಅಂದರೆ ಜ್ವರ ಬತ್ತು ಅಂದರೆ ಡಿಜಿಟಲ್ ಟೆಂಪ್ರೇಚರಾಗಿ ಚೆಕ್ ಮಾಡ್ತೀವಿ, ಜ್ವರಕ್ಕೇನು ಇಂಜೆಕ್ಷನ್ ಮಾಡ್ಬೇಕು ಅದು ನಾವೇ ಮಾಡ್ಕೊತೀವಿ, ನರಕ್ಕೊಂದು ಮಾಡಲ್ಲ ಅಷ್ಟೇ, ಇದ್ದುದೆಲ್ಲ ನಾವೇ ಮಾಡ್ತೀವಿ ಸರ್. ಓಕೆ, ಇಂಗ್ಲೀಷ್ ಮೆಡಿಸಿನ್ ಬೆಸ್ಟಾ ಮನೆ ಮದ್ದು ಬೆಸ್ಟಾ ನಿಮಗೆ? ಸರ್ ಅಂದರೆ ಇಂಗ್ಲೀಷ್ ಮೆಡಿಸನಲ್ಲಿ ಜಾಸ್ತಿ ಬೇಗ ಕ್ಯೂರ್ ಆಗುತ್ತೆ. ಮನೆ ಮದ್ದಲ್ಲಿ ಏನಂತೆ ಕ್ಯೂರ್ ಆಗಲ್ಲ, ಇಂಗ್ಲೀಷ್ ಮೆಡಿಸನಲ್ಲಿ ಜಾಸ್ತಿ ಕ್ಯೂರ್ ಆಗುತ್ತೆ. ಇಂಗ್ಲೀಷ್ ಮೆಡಿಸನ್ನೇ ಕೊಡ್ತಾ ಬಂದರೆ ಅವಕ್ಕೆ ಹೆಲ್ತ್ಗೆ ತೊಂದರೆ? ಸರ್ ಹೆಲ್ತ್ಗೆ ಅಂದರೆ ಜಾಸ್ತಿನೂ ಅದಕ್ಕೆ ಇದು ಅಡ್ಜಸ್ಟ್ ಆಗಿಬಿಡೋದು ಸರ್. ಅಂದರೆ ಏನು ಅಂದರೆ ಕೊಡುವಂತೆ ಅಷ್ಟು ಕೊಡಬೇಕಷ್ಟೇ, ಬರೀ ಮೆಡಿಷನಲ್ಲೇ ಹಸ್ಕೊಳ್ಸಾಕ್ತೀನಿ ಅಂದರೆ ಆಗಲ್ಲ ಸರ್. ಮನೆ ಮದ್ದು ಏನೇನು ರೆಡಿ ಮಾಡಿಕೊಡ್ತೀರಾ ಅವಕ್ಕೆ ನೀವು? ಅಂದರೆ ಆರಗ್ನೆಗೆ ಸರ್ ಬೆಲ್ಲ, ಈರುಳ್ಳಿ, ಶುಂಠಿ, ಮೆಣಸು, ವಿಳ್ಳೆದೆಲೆ, ಆ ಥರ ಆರಗ್ನೆ ಆಗಲಿಲ್ಲ ಅಂದರೆ ಆ ಥರ ಕೊಟ್ಕೋತೀವಿ. ತಿರ್ಗಾ ಇನ್ನೂ ಜಾಸ್ತಿ ಆರಗ್ನೆ ಆಗಲಿಲ್ಲ ಅಂದರೆ ನಾವೇ ಇಂಜೆಕ್ಷನ್ ಮಾಡ್ಕೋತೀವಿ ಸರ್. ಎಷ್ಟು ಹಸುಗಳು ಹಾಲು ಕೊಡ್ತೀವಿ ಸರ್? ಮುಂದೆ ಕಡೆ ಸೆಡ್ಡಲ್ಲಿ ಒಂದು 6 ಕೊಡ್ತಾಯಿದೆ, ಹಿಂದೆ ಕಡೆ ಹತ್ರಲ್ಲಿ ಒಂದು 6, ಮುಂದೆ ಕಡೆದು ಡ್ರೈವ್ ಮಾಡಿದ್ದೀವಿ, ಅವು ಕರೀತಾ ಇಲ್ಲ. 12 ಹಸು ಕರೀತಾ ಇದೆ ಇವಾಗ. ಓಕೆ, ನೀವು ಹಾಲು ಕರಿ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಸರ್? ಸಾಯಂಕಾಲ 4:15, ಬೆಳಗ್ಗೆ 4, ಅದೇ ಟೈಮಿಂಗ್ಸ್ ಕರಿಬೇಕು. ಸಾಯಂಕಾಲ 4:15 ಕರೀತು ಅಂದರೆ ಬೆಳಗ್ಗೆ 4:15 ಅದೇ ಟೈಮ್ ಕರಿಬೇಕು. ಇಲ್ಲ ಅಂದರೆ ಒಂದು ½ ಅನ್ ಅವರ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು ಹಸುನಲ್ಲಿ ಒಂದು 1/4 ಲೀಟ್ರ್ ಹಾಲು ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನೆನ್ನೆನೂ ಅದೇ ಥರ ಆಯಿತು. ನೆನ್ನೆ ಒಂದು ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು. ನೆನ್ನೆ ಬೆಳಗ್ಗೆ ಜಾಸ್ತಿ ಆಯಿತು, 3 ಲೀಟ್ರ್, ಅಷ್ಟು ಹಸುವಿನಿಂದ 3 ಲೀಟ್ರ್ ಹಾಲು ಜಂಪ್ ಆಯಿತು. ಸಾಯಂಕಾಲ 3 ಲೀಟ್ರ್ ಹಾಲು ಕಮ್ಮಿ ಆಯಿತು. ಅದೇ ಟೈಮಿಗೆ ನಾವು ಯಾವ ಟೈಮಿಗೆ ಕರಿಬೇಕು ಅದೇ ಟೈಮಿಗೆ ಕರೆದ್ರೆ ಒಟ್ಟಿನಲ್ಲಿ 12 ಅವರ್ ಗ್ಯಾಪ್ ಇರಲೇಬೇಕು ಸರ್. ಓಕೆ, ತಿಂಡಿಲೂ 12 ಅವರ್ ಇರಬೇಕು, ಹಾಲಲ್ಲೂ ಅಂದರೆ ತಿಂಡಿಲಿ ನಮಗೆ ಆ ಟೈಮಿಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಕೊಟ್ಕೋತೀವಿ ಅಷ್ಟೇ. ಇದ್ದುದ್ರಲ್ಲಿ 12 ಅವರ್ ಗ್ಯಾಪ್ ಇದ್ದರೆ ಅವು ಜೀರ್ಣಶಕ್ತಿ ಚೆನ್ನಾಗಿರ್ತವೆ, ತಿನ್ಕೋತವೆ ಚೆನ್ನಾಗಿ, ಹಾಲು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಂದರೆ ಮಿಷಿನಲ್ಲಿ ಕರಿತೀರಾ ಕೈಯಲ್ಲಿ? ಸರ್ ಮಿಷಿನಲ್ಲಿ ಕೈಯಲ್ಲಿ ಕರೀತಿದ್ದೋ, ಇವಾಗ ಒಂದು 2 ವರ್ಷದಿಂದ ಜಾಸ್ತಿ ಹೈಯೆಸ್ಟ್ 80 ಲೀಟ್ರ್ ಆದಮೇಲೆ ಮಿಷಿನ್ ತಗೊಂಡ್ರು. ಫ್ಯಾಟ್ ಡಿಗ್ರಿ ಎಲ್ಲ ಚೆನ್ನಾಗಿ ಬರುತ್ತೆ ಸರ್? ಬರುತ್ತೆ. ಡಿಗ್ರಿ ಒಂದು 26 ಬರ್ತೈತೆ. ಫ್ಯಾಟ್ ಏನು ನಮ್ಮ ಫ್ಯಾಟ್ ಮೇಲೆ ಏನು ದುಡ್ಡು ಹಾಕಲ್ಲ, ಫ್ಯಾಟ್ ಚೆಕ್ ಮಾಡಲ್ಲ, ಡಿಗ್ರಿ ಬರ್ತೈತೆ. ಮಿನರಲ್ ಮಿಕ್ಸರು, ಡೈರಿ ಫೀಡು ಎಲ್ಲ ಮಿನರಲ್ ಮಿಕ್ಸ್ ಹಾಕಿದ್ರೆ ನಮ್ದು ಹಸುಗಳು ಉಚ್ಕೋತವೆ. ಬರೀ ಡೈರಿ ಫೀಡಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಆದರೂ ಅವರು ಡಿಗ್ರಿ ಕಮ್ಮಿ ಅಂತಾನೆ ಅವರೇ. ಮಿನರಲ್ ಮಿಕ್ಸ್ ಹಾಕಿ ಅಂದರು, ನಾವು ಹಾಕಿಲ್ಲ ಅಷ್ಟೇ, ಅವು ಉಚ್ಕೋತವೆ ಅಂದ್ಬಿಟ್ಟೆ ಡಿಗ್ರಿ 26 ಬರ್ತಾಯಿದೆ. ಈ 2 ಟೈಮಿಂದ ಎಷ್ಟು ಲೀಟ್ರ್ ಹಾಲು ಬರ್ತಿದೆ ಸರ್? 2 ಟೈಮಿಂದ ಒಂದು 200 ಲೀಟ್ರ್ ಹಾಲು ಬರ್ತಾಯಿದೆ. ಓಕೆ, ಯಾವ ಡೈರಿಗೆ ಹಾಲು ಹಾಕ್ತೀರಿ ಸರ್? ಸೋಮನಹಳ್ಳಿ ಡೈರಿಗೆ. ಪ್ರೈವೇಟ್ ಡೈರಿ ಅವ್ರು ಕೇಳಿದ್ರು ಸರ್, ಅವ್ರು 1 ದಿನ ಹಾಕ್ಸ್ಕೊತಾರೆ, 2 ದಿನ ಹಾಕ್ಸ್ಕೊತಾರೆ, ಆಮೇಲೆ ಹೊಂಟೋದ್ರೆ ತಿರ್ಗಿ ನಾವು ಅದೇ ಡೈರಿಗೆ ಹೋಗಬೇಕು. ಪ್ರೈವೇಟ್ ಡೈರಿಗೆ ಆಗ್ತಾಯಿಲ್ಲ, ಗೌರ್ಮೆಂಟ್ ಡೈರಿಗೆ ಆಗ್ತಾಯಿದೆ ಸರ್. ಲೀಟ್ರಿಗೆ ಏನು ಸರ್? ಲೀಟ್ರಿಗೆ 26 ಇತ್ತು, ಇವಾಗ ಕಮ್ಮಿ ಮಾಡೋರು 24 ಕೊಡ್ತಾವ್ರೆ. ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾವ್ರೆ, 29 ರೂಪಾಯಿ ಕೊಡ್ತಾವ್ರೆ ಸರ್. ಒಂದು ತಿಂಗಳಲ್ಲಿ ಎಷ್ಟು ಆದಾಯ ಬರ್ತಿದೆ ಸರ್ ನಿಮಗೆ? ಸರ್ ಹಾಲಿನ ಪೇಮೆಂಟೇ 1.5 ಲಕ್ಷ ಬರುತ್ತೆ, ಪ್ರೋತ್ಸಾಹಧನ ಒಂದು 30,000 ಬರುತ್ತೆ ಸರ್. ಒಟ್ಟು 180 ಸಿಗುತ್ತೆ ಒಂದು ತಿಂಗಳಿಗೆ. ಖರ್ಚು ಮಾಡ್ತೀರಾ ನೀವು? ಸರ್ ಒಂದು ತಿಂಗಳಿಗೆ 80,000 ಖರ್ಚು ಮಾಡ್ತೀವಿ. ಖರ್ಚು ಏನೇನು ಆಗುತ್ತೆ ಸರ್? ಸರ್ ಏನು ಇಲ್ಲ, ಬರೀ ತಿಂಡಿಗೆ ಮಾತ್ರ ಸರ್. ಇನ್ನೇನು ಫೀಡಿಂಗ್ಗೆ ಖರ್ಚು, ಇನ್ನೇನು ಖರ್ಚಿಲ್ಲ ನಮ್ಮದು. ಮೇವು ನಾವೇ ಬೆಳಿತೀವಿ, ಒಣಲ್ಲು ಗೊಬ್ಬರ ಕೊಟ್ಬಿಟ್ಟು ಒಣಲ್ ತಗೋತೀವಿ ಸರ್. ಇನ್ಯಾವುದು ಖರ್ಚು ಏನಂತ ಇಲ್ಲ. ಮೆಡಿಷನ್ ಏನು ಅಷ್ಟು ಆ ವರ್ಷ ತಿಂಗಳಿಗೆಲ್ಲ ಅಂದರೆ ಒಂದು 2,000 ರೂಪಾಯಿಂದ ಆಯ್ತದೆ ಅಷ್ಟೇ ಸರ್. ಇದ್ದದ್ದೇನಂತೆ ಖರ್ಚೇನಿಲ್ಲ, ಒಟ್ಟಿನಲ್ಲಿ ಫೀಡಿಂಗ್ಗೆ ಖರ್ಚು ಅಷ್ಟೇ ಸರ್. ಲಾಸ್ಟ್ ಮಂತ್ ಎಷ್ಟು ಬಂದಿದೆ ಸರ್ ನಿಮಗೆ? ಸರ್ ಲಾಸ್ಟ್ ಮಂತು 140 ಬಂದೈತೆ ಹಾಲಿನ ಪೇಮೆಂಟು. ಏನೇನು ಡೆವಲಪ್ ಮಾಡಿದ್ದೀರಾ ಸರ್? ಸರ್ ಇದರಿಂದನೇ ಮನೆ ಕಟ್ಟಿದ್ದೀವಿ ಸರ್. ಇವಾಗ ಇಲ್ಲಿರೋದು ಮನೆ ಕಟ್ಟಿದ್ದೀವಿ. ಅದ್ರ ಎದುರುಗಡೆ ತಿರ್ಗಾ ಸೈಟ್ ತಗೊಂಡಿದ್ದೀವಿ ಸರ್. ಟೆಂಪೋ, ಈ ಆಟೋ, ಹಾಲು ತಗೋಕೆ ಆಟೋ, ಟೆಂಪೋ, ಒಂದು ಟಾಟಾ ಎಸ್ ಗಾಡಿ ತಗೊಂಡಿದ್ದೀವಿ ಸರ್. ಎಲ್ಲ ಇದರಿಂದನೇ ಇಂಪ್ರೂವ್ ಮಾಡಿ ತಗೊಂಡಿದ್ದೀವಿ. ಇರೋ ಹಸುಗಳಲ್ಲಿ ಅಂದರೆ ತಳಿ ಅಭಿವೃದ್ಧಿ ಮಾಡ್ಬೇಕು ಸರ್. ಮೇಯ್ನಾಗಿ ಹೈನುಗಾರಿಕೆಯಲ್ಲಿ ತಳಿ ಅಭಿವೃದ್ಧಿ ಅಂದರೆ ಹಾಲು ಹೆವಿ ಇದರಲ್ಲೇ ಸೆಮೆನ್ಗಳು ಚೆನ್ನಾಗಿರೋ ಸೆಮೆನ್ ಹಾಕ್ಸಿ ಹಾಲು ಜಾಸ್ತಿ ಬರುವಂಗೆ ಇಂಪ್ರೂವ್ ಮಾಡಿ ಚೆನ್ನಾಗಿ ಮಾಡ್ಬೇಕು ಸರ್. ಮನೇಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್? ಮನೇಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಗೊಂದಕ್ಕೆ ಯಾರೇ ಹೋಗಲಿ, ಅಲ್ಲೇನೇ ಕೆಲಸ ಇರಲಿ ಯಾರಾದರೂ ಮಾಡ್ತೀವಿ. ಒಟ್ಟಿನಲ್ಲಿ ಹಾಲು ಕರೆಯೋ ತಿಂಡಿ ಕೊಡೋದು ಮಾತ್ರ ಬಿಟ್ಟು ಇದ್ದದ್ದು ಕೆಲಸ ಎಲ್ಲ ಮಾಡ್ತಾರೆ. ಹಾಲು ಕರೆಯೋ ತಿಂಡಿ ಕೊಡೋದು ಮಾತ್ರ ನಾನು ಮಾಡ್ತೀನಿ ಸರ್.
ನಾನು ನಿಮ್ಮ ಇದೇ ಚಾನಲಲ್ಲಿ ನೋಡಿ, ಇದೇ ಚಾನಲ್ ಇನ್ನೊಂದು ಯಾವ್ದ್ರಲ್ಲ ನೋಡಿ ಅವ್ರು ಹಿಂಗೆ ಅಂದ್ರಲ್ಲ, ಅವಾಗಿಂದ ನಾನು ಈಗ ಊರಿಗೆ 6 ವರ್ಷದ ನಾನೇ ಹೈಯೆಸ್ಟ್ ಬರ್ತಾ ಇರೋದು. ಈಗ ತಾಲೂಕಿಗೆ ನಾನು ಹೇಳಿದ್ದೀನಿ ಸೆಕ್ರೆಟ್ರಿಗೆ, ನಮ್ಮ ತಾಲೂಕಿಗೆ ಯಾರು ಫಸ್ಟ್ ಅವ್ರೆ ಅಂತ. ಈಗ ಅದನ್ನೇ ಕೇಳ್ತಾ ಇದ್ದೀನಿ, ನಮ್ಮ ತಾಲೂಕಿಗೆ ಒಟ್ಟಿನಲ್ಲಿ ನಮ್ಮ ತಾಲೂಕು ನಾನು ಫಸ್ಟ್ ಹೈಯೆಸ್ಟ್ ಆಗಬೇಕು ಅಂತ ಮಾಡ್ತಾಯಿದ್ದೀನಿ ಸರ್. ಈಗ ಊರಿಗೆ ಫಸ್ಟು, ಇನ್ನು ತಾಲೂಕಿಗೆ ಫಸ್ಟ್ ಆಗಬೇಕು ಅಂತ ಮಾಡ್ತಾಯಿದ್ದೀನಿ. ಕೊಳ್ ಚೆನ್ನಾಗಿ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಡೈರಿ ಫಾರ್ಮ್ನೇ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಂಡು ಹಾಲು ಒಂದು ಸ್ವಲ್ಪ ಇನ್ನೂ ಈಗ 200 ಲೀಟ್ರ್ ಇದೆ ಒಂದು ಟೈಮ್ಗೆ, ಒಂದು 400 ಲೀಟ್ರಿಗೆ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ಇದ್ರ ಜೊತೆಗೆ ಬೇರೆ ಏನು ಬಿಸ್ನೆಸ್ ಮಾಡ್ತೀವಿ ಸರ್? ಅಂದರೆ ಪ್ಯಾಕೆಟ್ ಹಾಲ್ದು ಏಜೆನ್ಸಿ ಮಾಡಿದ್ದೀವಿ ಸರ್, ದೊಡ್ಡ ಪ್ಯಾಕೆಟ್ ಹಾಲ್ದು, ಅದನ್ನು ಜೊತೇಲಿ ಮಾಡ್ತಾಯಿದ್ದೀವಿ. ಅದು ಒಂದು 200 ಲೀಟ್ರ್ ಒಂದು ಟೈಮ್, ಒಂದು 200 ಲೀಟ್ರ್ ಅಂಗಡಿ, ಬೇಕ್ರಿ, ಹೋಟ್ಲುಗಳಿಗೆ ಹಾಕ್ತಾಯಿದ್ದೀವಿ ಸರ್. ಜೊತೇಲಿ ಅದನ್ನು ಮಾಡ್ತಾಯಿದ್ದೀವಿ. ಅಂದರೆ ಇದು ಜಾಸ್ತಿ ಆದಮೇಲೆ ಅದ ಕಮ್ಮಿ ಮಾಡ್ಕೋಬೇಕು ಅಂತ ಮಾಡಿದ್ದೀವಿ. ಇದು ಇನ್ನು ನೋಡೋಣ ಇನ್ನೂ ಎಷ್ಟು ದಿನ ಆಯ್ತದೆ ಅಂದ್ಬಿಟ್ಟು ಅಷ್ಟು ದಿನ ತನಕ ಮಾಡ್ತಾಯಿದ್ದೀವಿ. ಈಗ ಅದ್ರ ಜೊತೇಲಿ 4 ವರ್ಷ ಆಯ್ತು, ಅದನ್ನು ಮಾಡ್ತಾಯಿದ್ದೀವಿ ಸರ್.